ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥದ್ದು ಅಂದರೆ ಸ್ಪೆಷಲಿ ನಮ್ಮ ಮನೆಯಲ್ಲಿ ನನ್ನ ದೊಡ್ಡ ಮಗ ತುಂಬ ಇಷ್ಟಪಡ್ತಾನೆ. ಯಾವುದದು ಆ ರೆಸಿಪಿ ಅಂದರೆ ಫ್ರೈಡ್ ರೈಸು, ವೆಜಿಟೇಬಲ್ ಫ್ರೈಡ್ ರೈಸು. ಇದನ್ನು ಹೇಗೆ ನಾವು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಆ ಫ್ರೈಡ್ ರೈಸಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಿರ್ತಾರೆ. ಸೊ ಮಿಕ್ಸು ವೆಜಿಟೇಬಲ್ ಫ್ರೈಡ್ ರೈಸು, ಆಮೇಲೆ ಫ್ರೈಡ್ ರೈಸಿಗೆ ಕೆಲವೊಂದು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕಿ ಕಲರ್ಫುಲ್ಲಾಗಿ ಕೂಡ ಮಾಡ್ತಿರ್ತಾರೆ. ಸೊ ಆಮೇಲೆ ಕೆಲವರು ಮಸಾಲೆನ ಜಾಸ್ತಿ ಬಳಸ್ತಿರ್ತಾರೆ. ನಾನಿಲ್ಲಿ ಜಾಸ್ತಿ ಮಸಾಲೆ ಏನೂ ಯೂಸ್ ಮಾಡ್ತಾಯಿಲ್ಲ. ಸಿಂಪಲ್ಲಾಗಿ ತರಕಾರಿಗಳನ್ನೇ ಯೂಸ್ ಮಾಡಿಕೊಂಡು, ಆಮೇಲೆ ಕೆಲವರು ಮಸಾಲೆ ತುಂಬ ಇಷ್ಟಪಡ್ತಾರೆ, ಇನ್ನು ಕೆಲವರು ಮಸಾಲೆನ ತಿನ್ನೋದಕ್ಕೆ ಇಷ್ಟಪಡಲ್ಲ. ಸೊ ಅಂಥವ್ರಿಗೆ ನಾನಿಲ್ಲಿ ಮಾಡೋ ಫ್ರೈಡ್ ರೈಸು ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಅದಕ್ಕೆ ಏನೇನೆಲ್ಲ ಬೇಕು, ಹೇಗೆ ಮಾಡಬೇಕು, ನಾನಿಲ್ಲಿ ಯಾವುದೇ ರೀತಿ ಕಲರ್ ಕೂಡ ಯೂಸ್ ಮಾಡಿಲ್ಲ. ಕಲರ್ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು. ನ್ಯಾಚುರಲ್ ಕಲರ್ ಅಂದರೆ ಅರಿಶಿನ, ಸೊ ಬೇರೆ ಬೇರೆದೇನು ಮನೇಲಿ ನೀವು ಯೂಸ್ ಮಾಡ್ತಿರಲ್ಲ ಆ ಥರದನ್ನ ಯೂಸ್ ಮಾಡಿಕೊಂಡು, ಆಮೇಲೆ ಇಲ್ಲಿ ಸೊಪ್ಪುಗಳನ್ನು ಕೂಡ ರುಬ್ಬಿ ಕಲರ್ಗೆ ಯೂಸ್ ಮಾಡ್ಕೊಳ್ತಾ ಇರ್ತಾರೆ ಕೆಲವರು. ಸೊ ಆ ಥರದ್ದೇನು ನಾನು ಇಲ್ಲಿ ಯೂಸ್ ಮಾಡ್ತಿಲ್ಲ. ನೋಡಿ, ಆಲೂಗಡ್ಡೆ ತೊಗೊಂಡಿದ್ದೀನಿ, ಕ್ಯಾರೆಟ್ ತೊಗೊಂಡಿದ್ದೀನಿ, ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಆಮೇಲೆ ಬೀನ್ಸು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಮೇಯ್ನಾಗಿ ನಾನಿಲ್ಲಿ ಯಾವುದೇ ಮಸಾಲೆ ಯೂಸ್ ಮಾಡದಿರೋದಕ್ಕೆ ರೀಸನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ತೊಗೊಳ್ತಾ ಇದ್ದೀನಿ ಅಷ್ಟೇ. ಸೊ ಇದ್ರ ಜೊತೆಗೆ ಬೇರೆ ಬೇರೆ ಎಲ್ಲ ಕೆಲವೊಂದು ಮಸಾಲ ಪದಾರ್ಥಗಳನ್ನು ಹಾಕ್ಕೋಬೋದು. ಆಮೇಲೆ ಹಸಿ ಬಟಾಣಿ ತೊಗೊಂಡಿದ್ದೀನಿ, ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಬಂದುಬಿಟ್ಟು ಸ್ಕಿಪ್ ಮಾಡ್ಬೋದು, ಕಂಪಲ್ಸರಿ ಹಾಕಲೇಬೇಕು ಅಂತ ಏನಿಲ್ಲ. ಸೊ ಇಲ್ಲಿ ಸ್ವಲ್ಪ ಟೇಸ್ಟ್ಗೆ ಗರಂ ಮಸಾಲನ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡೋದಾದರೂ ಮಾಡಬಹುದು. ಮೊದಲಿಗೆ ನಾನಿಲ್ಲಿ ಕುಕ್ಕಿಂಗ್ ಆಯಿಲಲ್ಲೇ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಯೂಸ್ ಮಾಡೋದು ಇಲ್ಲಿ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ವುಡ್ ಪ್ರೆಸ್ಸಿಂಗ್ ಆಯಿಲ್ ನಾವು ಮನೇಲಿ ಬಳಸ್ತೀವಿ. ಸೊ ಹಾಗಾಗಿ ನಾನು ಇಲ್ಲಿ ತುಪ್ಪದಲ್ಲಿ ಏನು ಕರ್ಕೊಳ್ಳಿಲ್ಲ, ಅದೇ ಆಯಿಲಿಂದನೇ ನಾನು ಫ್ರೈ ಮಾಡಿಕೊಂಡೆ. ಆಮೇಲೆ ಸಾಸಿವೆ ಜೀರಿಗೆನ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಾದಮೇಲೆ ಇದನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಅದು ಪಟಪಟ ಅಂತ ಸಿಡ್ದಾದ್ಮೇಲೆ ಕರಿಬೇವನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಕ್ಯಾಪ್ಸಿಕಮ್, ಇಲ್ಲಿ ನಾನು ಹಸಿಮೆಣ್ಸಿಕಾಯಿನ ಯೂಸ್ ಮಾಡ್ತಲ್ಲ, ಏನಕ್ಕಂದರೆ ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡಲ್ಲ, ಸೊ ಖಾರ ಆಗುತ್ತೆ ಅಂತಾರೆ ಹೇಳಿ ನಾನು ಹಸಿಮೆಣ್ಸಿಕಾಯಿ, ಬೇರೆ ಖಾರದ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿಲ್ಲ. ಮಾಮೂಲಿ ಕ್ಯಾಪ್ಸಿಕಮ್ ಮಾತ್ರ, ದೊಡ್ಡ ಮೆಣಸಿನ್ಕಾಯಿ ಅಂತ ಹೇಳ್ತೀವಲ್ಲ, ಅದನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಯಾವುದೇ ತರಕಾರಿ ಒಂದು ಹದಕ್ಕೆ ಬೆಂದ ಮೇಲೇ ಟೇಸ್ಟ್ ಚೆನ್ನಾಗಿ ಬರೋದು. ಸೊ ಈಗ ಸ್ವಲ್ಪ ಫ್ರೈ ಆಗಿದೆ, ಯಾವುದು ಕ್ಯಾಪ್ಸಿಕಮು ಮತ್ತು ಆನಿಯನ್ನು. ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ, ಬಟಾಣಿ ಕಾಳನ್ನ, ಹಸಿ ಬಟಾಣಿ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿನ ನೀವು ಸಪ್ರೇಟ್ ಬೇಯಿಸ್ಕೊಂಡಿದ್ರೆ ಲಾಸ್ಟ್ಗೆ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಯಾವುದೇ ರೀತಿಯಾಗಿ ಮೊದಲಿಗೆ ಬೇಯಿಸ್ಕೊಂಡಿಲ್ಲ, ಹಾಗಾಗಿ ನಾನು ಮುಂಚೆನೇ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು, ಅದಾದ ನಂತರ ಆಲೂಗಡ್ಡೆ, ಕ್ಯಾರೋಟ್, ಬೀನ್ಸ್ ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಇದು ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಒಂದು ಟಿಪ್ಸ್ ಏನಪ್ಪ ಅಂದರೆ, ಖಾರದ ಪುಡಿನ ನಾವು ಯಾವುದಕ್ಕೆ ಆಗಲಿ ಹಾಕಿ ನಾವು ಫ್ರೈ ಮಾಡಿದಾಗ ಚೆನ್ನಾಗಿ ಬೇಗ ಬೇಯುತ್ತೆ ಖಾರದ ಪುಡಿ ಯೂಸ್ ಮಾಡೋದ್ರಿಂದ. ಆಮೇಲೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಏನು ತೋರಿಸಿದ್ನಲ್ಲ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಅದನ್ನೂ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಸ್ವಲ್ಪ ಅದು ಹೆಲ್ತ್ಗೂ ಒಳ್ಳೆಯದು, ಆಮೇಲೆ ಫ್ರಾಗ್ರೆನ್ಸ್ ಕೂಡ ಚೆನ್ನಾಗಿರುತ್ತೆ. ಅದಾದ ನಂತರ ನಾನಿಲ್ಲಿ ಸಾವಯವ ನಮ್ಮ ಮನೇಲಿ ಬೆಲ್ಲ ಹೆಂಗೆ ಯೂಸ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ಉಪ್ಪು ಕೂಡ, ಇದು ನೋಡಿ ವೈಟ್ ಇಲ್ಲ, ಸ್ವಲ್ಪ ಲೈಟಾಗಿದೆ ಬ್ರೌನಿಶ್ ಆಗಿ, ಅದು ಕೂಡ ಸಾವಯವ ಬೆಲ್ಲದ ಥರನೇ ಉಪ್ಪು. ಸೊ ಅದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಅದಕ್ಕೆ ಚೆನ್ನಾಗಿ ಬೆಂದಾದಮೇಲೆ ನಾನು ಅನ್ನನ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಒಗ್ಗರಣೆನ ನೀವು ಸೈಡಿಗೆ ಎತ್ತಿಟ್ಕೋಬೋದು, ಇಲ್ಲ ಅಂದರೆ ಅಷ್ಟು ಕೂಡ ಅನ್ನನ ಮಿಕ್ಸ್ ಮಾಡ್ಕೋಬೋದು. ಅಂದರೆ ಆ ತರಕಾರಿ ಎಲ್ಲ ಬೆಂದ ಆದಮೇಲೆ ನಾವು ರೈಸ್ನ ಮೊದಲೇ ಮಾಡಿಟ್ಕೊಂಡಿರಬೇಕು. ಸೊ ಆವಾಗ ಹಾಕಿ ಬೇಯಿಸೋದಲ್ಲ ಇದು, ಹಾಗೆ ಮಾಡಿದರೆ ಅದು ಪಲಾವ್ ಆಗಿಬಿಡುತ್ತೆ. ಸೊ ಮೊದಲೇ ರೈಸ್ ಮಾಡಿಟ್ಕೊಂಡು ಸೈಡಿಗೆ ನಾವು ಒಗ್ಗರಣೆ ಈ ರೀತಿಯಾಗಿ ಮಾಡ್ಕೊಂಡಾದಮೇಲೆ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ತರಕಾರಿಗಳು ಚೆನ್ನಾಗಿ ಬೇಯೋದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಚೆನ್ನಾಗಿ ಮೆತ್ತಗಾಗುತ್ತೆ ಖಾರ ಪುಡಿ ಹಾಕೋದ್ರಿಂದ. ಅದು ಕೂಡ ಆಪ್ಷನ್ನು, ಹಾಕಿದರೆ ಓಕೆ, ಇಲ್ಲ ಅಂದ್ರೂ ನಡೆಯುತ್ತೆ. ಬಟ್ ಕಲರು ನೋಡಿ, ನಾನು ಯಾವುದೇ ರೀತಿ ಅರಶಿನ ಏನೂ ಯೂಸ್ ಮಾಡಿಲ್ಲಲ್ಲ, ಸೊ ಹಾಗಾಗಿ ಸ್ವಲ್ಪ ಖಾರದ ಪುಡಿ ಹಾಕಿರೋದ್ರಿಂದ ಈ ಕಲರ್ ಬಂದಿದೆ ಫ್ರೈಡ್ ರೈಸು. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ.
ನಾನು ಡ್ರೈ ಫ್ರೂಟ್ಸ್ನ ಇವಾಗ ಆ್ಯಡ್ ಮಾಡ್ಕೊಳ್ತಲ್ಲ, ಲಾಸ್ಟಿಗೆ ಬೇಕಾದರೆ ತಟ್ಟೆಗೆ ನಾವು ಸರ್ವ್ ಮಾಡ್ಕೊತೀವಲ್ಲ ಆವಾಗ ಹಾಕ್ಕೊಂಡು ತಿನ್ನೋದ್ರಿಂದ ಕ್ರಿಸ್ಪಿ ಆಗಿರುತ್ತೆ ಡ್ರೈ ಫ್ರೂಟ್ಸು. ಮಕ್ಕಳಿಗಿರ್ಬೋದು ದೊಡ್ಡವ್ರಿಗಿರ್ಬೋದು ತಿನ್ನೋದಕ್ಕೆ ಟೇಸ್ಟ್ ಅನಿಸುತ್ತೆ. ಸೊ ಈ ರೀತಿಯಾಗಿ ನಾವು ಫ್ರೈಡ್ ರೈಸ್ನ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ಮತ್ತೆ ಮತ್ತೆ ತಿನ್ನಬೇಕು ಅಂತ ಕೂಡ ಅನಿಸ್ತಾ ಇರುತ್ತೆ. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಿದ್ದೀನಿ. ಈ ರೆಸಿಪಿ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವೆಜಿಟೇಬಲ್ಸ್ನ ಮೇಯ್ನಾಗಿ ನಾವು ಆ್ಯಡ್ ಮಾಡೋದ್ರಿಂದ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ಟಾಗ ಅವರು ತರಕಾರಿ ಬೇಡ ಅಂತ ಹೇಳಲ್ಲ, ಯಾಕಂದರೆ ಚೆನ್ನಾಗಿ ಫ್ರೈ ಆಗಿರುತ್ತಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಿ ನಾವು ಆ್ಯಡ್ ಮಾಡಿರೋದ್ರಿಂದ ಅದ್ರ ಫ್ರ್ಯಾಗ್ರೆನ್ಸ್ ಜೊತೆ ಅದನ್ನು ಚೆನ್ನಾಗಿ ಹೀರ್ಕೊಂಡ್ಬಿಟ್ಟು ತರಕಾರಿ ಬೆಂದಿರುತ್ತಲ್ಲ, ಸೊ ಅದು ತಿನ್ನೋದಕ್ಕೆ ಬೇಕಾದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ರೆಸಿಪಿ ಮತ್ತು ಮಾಡೋ ಮೆಥಡು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮಾಡೋ ಹೊಸ ರೆಸಿಪೀಸ್ ಇರ್ಬೋದು, ವೀಡಿಯೋಸ್ ಇರ್ಬೋದು, ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಆಲ್ ಅನ್ನೋ ಬೆಲ್ ಐಕನ್ನ ಒತ್ತಿ. ಥ್ಯಾಂಕ್ ಯು.